ಸಮಯ ಸಾಧನೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗಣಿತದ ಬಗ್ಗೆ ಹೇಳ್ತಾ ಇದ್ದೇನೆ. ಇಲ್ಲಿ ವೃತ್ತದ ಬಗ್ಗೆ ಈ ಹಿಂದೆ ನಾನು ಸುಮಾರು ವಿಡಿಯೋಗಳನ್ನು ಮಾಡಿದ್ದೇನೆ. ಗಣಿತದ ಸೂತ್ರಗಳ ಬಗ್ಗೆ, ಬೇಸಿಕ್ ಗಣಿತದ ಬಗ್ಗೆ, ಆಮೇಲೆ ಕೋನಗಳು, ರೇಖಾಗಣಿತ, ರೇಖಾಖಂಡ, ಹೀಗೆ ತುಂಬ ವಿಡಿಯೋಗಳನ್ನು ಮಾಡಿದ್ದೇನೆ. ಹಿಂದಿನ ವಿಡಿಯೋಗಳನ್ನು ನೋಡಿ ಈಗೂ ಕೂಡ ಮುಂದೆ ನೋಡ್ತಾ ಹೋಗಿ. ಈ ಟಾಪಿಕ್ ವೃತ್ತದ ಬಗ್ಗೆ ಇದೆ. ವೃತ್ತ ನೋಡಿ, ಒಂದು ನಿರ್ದಿಷ್ಟ ಬಿಂದುವಿನಿಂದ ಸಮದೂರದಲ್ಲಿರುವ ಬಿಂದುಗಳ ಗಣದಿಂದಾದ ಆವೃತವಾದ ಆಕೃತಿಯನ್ನು ವೃತ್ತ ಎಂದು ಕರೆಯುತ್ತೇವೆ. ಒಂದು ನಿರ್ದಿಷ್ಟ ಬಿಂದುವಿನಿಂದ ಸಮದೂರದಲ್ಲಿರುವ ಬಿಂದುಗಳ ಗಣದಿಂದಾದ ಆವೃತವಾದ ಆಕೃತಿಯನ್ನು ವೃತ್ತ ಎಂದು ಕರೆಯುತ್ತೇವೆ. ಇಲ್ಲಿ ನೋಡಿ, ನಾನು ಕೈ ಬರಹದಿಂದ ಚಿತ್ರವನ್ನು ಮಾಡಿದ್ದೇನೆ. ಇಲ್ಲಿ ನಾನು ಯಾವುದೇ ಒಂದು ತ್ರಿಕೋನ, ತ್ರಿಜ್ಯ ಯಾವುದನ್ನು ತಗೊಂಡಿಲ್ಲ. ಕೈಲೇ ನಾನು ಹಾಗೆ ರಪ್ಪಾಗಿ ಮಾಡಿದ್ದೇನೆ. ಇದು ರೌಂಡಾಗಿ ಮಾಡಿದ್ದೇನೆ ವೃತ್ತವನ್ನು. ಇದು ನಡು ಇರೋದು ಒಂದು ಬಿಂದು. ಇಲ್ಲಿ ಇದಕ್ಕೆ ಓ ಅಂತ ಗುರುತಿಸಿದ್ದೇನೆ. ಈ ಬಿಂದುಗೆ ಏನಂತ ಕರಿತೇವೆ ಅಂದರೆ ಕೇಂದ್ರ ಬಿಂದು ಅಂತ ಕರಿತೇವೆ. ಕೇಂದ್ರ ಬಿಂದು. ಇದರ ಕೆಳಗಡೆ ನಡು ಇದೆಯಲ್ಲ, ಇದಕ್ಕೆ ಏನಂತ ಕರಿತೀವಿ ಅಂದರೆ ಪರಿಧಿ ಅಂತ ಕರಿತೇವೆ. ಇಲ್ಲಿ ಮಾರ್ಕ್ ಇದೆ ನೋಡಿ, ಇದಕ್ಕೆ ಪರಿಧಿ ಅಂತ ಕರಿತೇವೆ. ಈ ಬಿಂದುಗೆ ನಾವು ಕೇಂದ್ರ ಬಿಂದು ಅಂತ ಕರಿತೇವೆ. ಈ ಕೇಂದ್ರ ಬಿಂದುವಿನಿಂದ ನಾವು ಸಾಕಷ್ಟು ಏನು ಮಾಡ್ಬೋದು, ಬೇರೆ ಬೇರೆ ಲೈನ್ಗಳನ್ನು ಎಳಿಲಿಕ್ಕೆ ಇದೆ. ಇಲ್ಲಿ ವೃತ್ತದ ಭಾಗಗಳು ನೋಡಿ, ವೃತ್ತದ ಭಾಗಗಳು ಏನಂದರೆ ಕೇಂದ್ರ ಬಿಂದು, ನೆಕ್ಸ್ಟ್ ಪರಿಧಿ, ತ್ರಿಜ್ಯ, ಹೀಗೆ ತುಂಬ ಇದ್ದಾವೆ. ಈಗ ವೃತ್ತದ ಭಾಗಗಳ ಬಗ್ಗೆ ನೋಡಿ. ಕೇಂದ್ರ ಬಿಂದು ಅಂದರೆ ವೃತ್ತದ ನಿರ್ದಿಷ್ಟ ಬಿಂದುವನ್ನು ಕೇಂದ್ರ ಬಿಂದು ಎಂದು ಕರೆಯುತ್ತೇವೆ. ನೋಡಿ, ವೃತ್ತದ ನಿರ್ದಿಷ್ಟ ಬಿಂದು ಇಲ್ಲೇ ಇದೆ ಅಲ್ವಾ, ನಾನು ಹೇಳಿದ್ದೀನಿ ನೋಡಿ, ಇಲ್ಲೇ ಇದೆಯಲ್ಲ, ಇದು ನಿರ್ದಿಷ್ಟ ಬಿಂದು. ಇದಕ್ಕೆ ಏನಂತ ಕರಿತೀವಿ ನಾವು? ಕೇಂದ್ರ ಬಿಂದು ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಪರಿಧಿ ಅಂದರೆ ವೃತ್ತದ ಆವೃತ ರೇಖೆಯ ಉದ್ದವನ್ನು ಪರಿಧಿ ಅಥವಾ ಸುತ್ತಳತೆ ಎಂದು ಕರೆಯುವರು. ವೃತ್ತದ ಆವೃತ ರೇಖೆಯ ಉದ್ದವನ್ನು ಪರಿಧಿ ಅಥವಾ ಸುತ್ತಳತೆ ಎಂದು ಕರೆಯುವರು. ಇಲ್ಲಿ ಇದೆಯಲ್ಲ, ಇದು ಈ ರೌಂಡ್ ಏನಿದೆಯಲ್ಲ, ಈ ವೃತ್ತಕ್ಕೆ ಏನಂತ ಕರಿತೇವೆ? ಪರಿಧಿ ಅಂತ ಕರಿತೇವೆ. ಈ ಅಳತೆಯನ್ನು ನಾವು ಇದನ್ನು ಅಳತೆ ಮಾಡಿದರೆ ಇಲ್ಲಿ ನಮಗೆ ಇದರೊಳಗಿರುವಂಥದ್ದು ಸಿಗ್ತದೆ ನೋಡಿ. ಈಗ ತ್ರಿಜ್ಯ, ಇದರಲ್ಲಿರೋದು ತ್ರಿಜ್ಯ. ಕೇಂದ್ರ ಬಿಂದುವಿನಿಂದ ಪರಿಧಿಗೆ ಇರುವ ದೂರವನ್ನು ತ್ರಿಜ್ಯ ಎಂದು ಕರೆಯುವರು. ಕೇಂದ್ರ ಬಿಂದು ಇಲ್ಲೇ ಇದೆ ನೋಡಿ, ಇದು ಕೇಂದ್ರ ಬಿಂದು. ಇಲ್ಲಿಂದ ಇಲ್ಲಿವರೆಗೆ, ಇದು ಪರಿಧಿವರೆಗೆ, ಈ ಬಿಂದುವಿನಿಂದ ಈ ಪರಿಧಿಯವರೆಗೆ ಇಲ್ಲಿ ನಡುಮಧ್ಯೆ ಏನು ಜಾಗ ಇದೆಯಲ್ಲ, ಇದಕ್ಕೆ ನಾವು ಏನಂತ ಕರಿತೇವೆ ಅಂದರೆ ತ್ರಿಜ್ಯ ಅಂತ ಕರಿತೇವೆ ನೋಡಿ. ತ್ರಿಜ್ಯ ಅಂತ ಕರಿತೇವೆ. ಇಲ್ಲಿ ನೋಡಿ, ಕೇಂದ್ರ ಬಿಂದುವಿನಿಂದ ಪರಿಧಿಗೆ ಇರುವ ದೂರವನ್ನು ತ್ರಿಜ್ಯ ಎನ್ನುವರು. ಸೂಚನೆ ಇದೆ ನೋಡಿ, ಇಲ್ಲೇ ಇದೆ ನೋಡಿ, ಇದು ಸೂಚನೆ. ಇಲ್ಲಿ ಕೇಂದ್ರ ಬಿಂದು, ಇದು ಏನಿದೆ, ಇದು ಜಾಗ ಇದೆಯಲ್ಲ, ಈ ಜಾಗಕ್ಕೆ ನಾವು ಅಳತೆ ಮಾಡ್ತೀವಲ್ಲ, ಇದನ್ನು ನಾವು ಪರಿಧಿ ಅಂದರೆ ಇದು ಸುತ್ತುಕಟ್ಟೆ ಲೈನ್ ಇರೋದು. ಇದ್ರ ನಡೋ ಇರೋದೇನಿಲ್ಲ, ನಡೋ ಮಧ್ಯೆ ಜಾಗ ಏನಿದೆ, ಇದು ತ್ರಿಜ್ಯ. ಸೂಚನೆ ನೋಡಿ, ಒಂದು ವೃತ್ತದಲ್ಲಿ ಅನೇಕ ತ್ರಿಜ್ಯಗಳನ್ನು ಬರೆಯಬಹುದು. ಒಂದು ವೃತ್ತದಲ್ಲಿ ಅನೇಕ ತ್ರಿಜ್ಯಗಳನ್ನು ಎಳೆಯಬಹುದು. ವೃತ್ತದ ಎಲ್ಲ ತ್ರಿಜ್ಯಗಳ ಅಳತೆಗಳ ಸಮನಾಗಿರುತ್ತವೆ. ಇಲ್ಲಿ ಈ ಥರ ಇದೆಯಲ್ಲ, ಇಂಥದ ತ್ರಿಜ್ಯಗಳನ್ನು ನಾವು ಸುಮಾರು ಎಳಿಬೋದು. ಇದು ಎಷ್ಟು ಇದೆಯಲ್ಲ, ಎಲ್ಲ ಜಾಗಗಳಿಗೆ ನಾವು ಎಳಿಲಿಕ್ಕೆ ಸಾಧ್ಯ. ಆದರೆ ಎಲ್ಲ ಅಳತೆ ಒಂದೇ ಥರ ಇರ್ತದೆ, ಚೇಂಜಸ್ ಇರಲ್ಲ. ಈಗ ಇದ್ರ ಥರ ಹೇಗೆ ಅಂದರೆ, ಒಂದು ಚಕ್ಕಡಿ ಇರ್ತದೆ ನೋಡಿ, ಸೈಕಲ್ ಮೋಟ್ರದ್ದು ಒಂದು ಗಾಲಿ, ಅಥವಾ ಒಂದು ಯಾವುದು ಸೈಕಲ್ದು ಒಂದು ಚಕ್ರ, ಈ ಥರ ಅವಕ್ಕೆ ಎಲ್ಲ ಒಂದೇ ಸಮನೆ ಇರ್ತವೆ. ಆ ಥರ ಇದಕ್ಕೆ ನಾವು ಏನಂತ ಕರಿತೇವೆ? ತ್ರಿಜ್ಯ ಅಂತ ಕರಿತೇವೆ. ಈಗ ಹೇಗೆ ಇದೆ ನೋಡಿ. ಕ್ವಶನ್ ನಂಬರ್ 4 ಇದೆ. ಇದರಲ್ಲಿ
3 ಬಂತು. ಈಗ 4ನೇದು ಜ. ಜ ಹೇಗೆ ಅಂದರೆ ವೃತ್ತದಲ್ಲಿ ಜಾನು ಕೂಡ ಇದೆ. ವೃತ್ತದ ಮೇಲಿನ ಯಾವುದೇ 2 ಬಿಂದುಗಳನ್ನು ಸೇರಿಸುವ ರೇಖಾಖಂಡಕ್ಕೆ ಜ ಎನ್ನುವರು. ವೃತ್ತದ ಮೇಲಿನ ಯಾವುದೇ 2 ಬಿಂದುಗಳನ್ನು ಸೇರಿಸುವ ರೇಖಾಖಂಡಕ್ಕೆ ಜ ಎನ್ನುವರು. ಉದಾಹರಣೆ ನೋಡಿ, ಇಲ್ಲಿ ನೋಡಿ, ಇದು ಒಂದು ವೃತ್ತ ಇದೆ. ಈ ವೃತ್ತದಲ್ಲಿ ಇದು ಕೇಂದ್ರ ಬಿಂದು, ಬಟ್ ಆದರೆ ಇಲ್ಲಿ ಪರಿಧಿ ಸ್ವಲ್ಪ ಇದೆ ನೋಡಿ. ಈ ಜಾಗವನ್ನು ಬಿಟ್ಟು ಪರಿಧಿ ಇಲ್ಲಿದಿಂದ ಇಲ್ಲಿವರೆಗೆ ಸೇರಿಸಿದೆ. ಆದರೆ ಈ ಪರಿಧಿಯನ್ನು ನಾವು ಇದನ್ನಷ್ಟೇ ಅಳತೆ ಮಾಡ್ತೇವೆ ಇಲ್ಲಿ. ಹಾಗಂತ ಇದಕ್ಕೆ ನಾವು ಜ ಅಂತ ಕರಿತೇವೆ. ಇದಕ್ಕೆ ನಾವು ಪಿ ಮತ್ತು ಕ್ಯೂ ಅಂತ ಗುರುತಿಸಿದ್ದೇವೆ. ಪಿ ಮತ್ತು ಕ್ಯೂ ಅಂತ ಗುರುತಿಸಿದ್ದೇವೆ. ಇದಕ್ಕೆ ಜ ಅಂತ ಕರಿತೇವೆ ನೋಡಿ. ಸೂಚನೆ: ಒಂದು ವೃತ್ತದಲ್ಲಿ ಅನೇಕ ಜಾಗಳನ್ನು ಎಳೆಯಬಹುದು. ಒಂದು ವೃತ್ತದಲ್ಲಿ ಎಷ್ಟು ಬೇಕಾದರೂ ಜಾಗಳನ್ನು ಎಳೆಯಬಹುದು. ಕೇಂದ್ರದಿಂದ ಸಮದೂರದಲ್ಲಿರುವ ಜಾಗಳು ಸಮನಾಗಿರುತ್ತವೆ. ಕೇಂದ್ರದಿಂದ ಸಮದೂರದಲ್ಲಿರುವ ಜಾಗಳು ಸಮನಾಗಿರುತ್ತವೆ. ಇಲ್ಲಿ ಕೇಂದ್ರದಿಂದ ಹೋದರೆ ಎಲ್ಲ ಸಮನಾಗಿರ್ತವೆ, ಆದರೆ ಕೇಂದ್ರ ಬಿಟ್ಟು ಇದ್ದರೆ ಸಮನಾಗಿರಂಗಿಲ್ಲ ನೋಡಿ. ಇಲ್ಲಿ ಕೇಂದ್ರ ಮೇಲೆ ಹಾದು ಹೋದರೆ ಜಾಗಳು ಕರೆಕ್ಟಾಗಿ ಸಮನಾಗಿ ಸಿಗ್ತವೆ. ಪ್ರಶ್ನೆ 5 ವ್ಯಾಸ ಹೇಗೆ ಅಂದರೆ ಕೇಂದ್ರ ಬಿಂದುವಿನ ಮೂಲಕ ಹಾಯ್ದು ಹೋಗುವ ಜಾವನ್ನು ವ್ಯಾಸ ಎಂದು ಕರೆಯುತ್ತೇವೆ. ಅಲ್ಲಿ ಸೈಡಿಗಿತ್ತು, ಈ ಥರ ಸೈಡಿಗಿದ್ದಕ್ಕೆ ನಾವು ಏನಂತ ಕರಿತೇವೆ? ಜ ಅಂತ ಕರಿತೇವೆ. ಇಲ್ಲಿ ವ್ಯಾಸ ಅಂದರೆ ಕೇಂದ್ರ ಬಿಂದುವಿನ ಮೇಲೆ ಕರೆಕ್ಟಾಗಿ ಹಾದು ಹೋಗೋದಕ್ಕೆ ನಾವು ವ್ಯಾಸ ಅಂತ ಕರಿತೇವೆ. ನಿಮಗೆ ತುಂಬ ಕನ್ಫ್ಯೂಸ್ ಆಗ್ಬೋದು, ಯಾಕಂದರೆ ಇದು ಜ ಯಾವುದು, ವ್ಯಾಸ ಯಾವುದು, ಆಮೇಲೆ ತ್ರಿಜ್ಯ ಯಾವುದು, ಆಮೇಲೆ ಪರಿಧಿ ಯಾವುದು, ಈ ಥರ ನಿಮಗೆ ತುಂಬ ಕನ್ಫ್ಯೂಸ್ ಆಗ್ತದೆ. ನಾನು ಒಂದೊಂದೇ ಎಕ್ಸಾಂಪಲ್ ಆಗಿ ಇಲ್ಲಿ ಕೊಟ್ಟಿದ್ದೇನೆ. ಈ ಚಿತ್ರವನ್ನು ನೋಡಿದರೆ ನಿಮಗೆ ಏನು ಅಂತ ತಿಳಿತದೆ. ಚಿತ್ರ ನೋಡ್ದೇ ಹಾಗೆ ವಟ ಅಂತ ಒದರದೆ ತಿಳ್ಕೊಂಡ್ರೆ ಅದು ಅರ್ಥ ಆಗೋಲ್ಲ. ನಾನು ಈ ಎಕ್ಸಾಂಪಲನ್ನು ಮುಂದಿಟ್ಕೊಂಡು ನಿಮಗೆ ಇದ್ರ ಬಗ್ಗೆ ಉತ್ತರವನ್ನು ಹೇಳ್ತಾ ಹೋಗಿದ್ದೇನೆ. ಇಲ್ಲಿ ಸೂಚನೆ ನೋಡಿ: ಒಂದು ವೃತ್ತದಲ್ಲಿ ಅನೇಕ ವ್ಯಾಸಗಳನ್ನು ಎಳೆಯಬಹುದು. ನಾನು ಆ ಚಿತ್ರದಲ್ಲಿ ಹೇಳಿದ್ದೀನಲ್ಲ, ಕರೆಕ್ಟಾಗಿ ಕೇಂದ್ರ ಬಿಂದುವಿನ ಮೇಲೆ ಹಾದು ಹೋದರೆ ಅಲ್ಲಿ ಸುಮಾರು ಏನಾಗ್ತವೆ, ವ್ಯಾಸಗಳು ನಮಗೆ ಸಿಗ್ತವೆ. ವೃತ್ತದ ಎಲ್ಲ ವ್ಯಾಸಗಳ ಅಳತೆಗಳು ಸಮನಾಗಿರುತ್ತವೆ. ನೋಡಿ, ವೃತ್ತದಲ್ಲಿ ಯಾವ ಕಡೆ ಕೂಡ ಎಳೆದ್ರೂ ವ್ಯಾಸಗಳ ಅಳತೆ ಏನಾಗಿರ್ತದೆ? ಸಮನಾಗಿರುತ್ತದೆ. ವ್ಯಾಸವು ವೃತ್ತದ ಅತ್ಯಂತ ದೊಡ್ಡ ಜ. ವ್ಯಾಸ ಏನಾಗಿದೆ? ವೃತ್ತದ ಅತ್ಯಂತ ದೊಡ್ಡ ಜ ನಿಮಗೆ ಗೊತ್ತು. ಅದಕ್ಕೆ ಇಲ್ಲಿ ವ್ಯಾಸ ಏನಾಗಿರುತ್ತದೆ? ವೃತ್ತದಲ್ಲಿ ಇರುವಂಥ ಅತ್ಯಂತ ಒಂದು ದೊಡ್ಡ ಜ ನೋಡಿ. ವ್ಯಾಸವು ತ್ರಿಜ್ಯದ 2ರಷ್ಟು. ವ್ಯಾಸ ಇಲ್ಲಿ ಏನಾಗಿದೆ? ವಾಸ ಆಗಿದೆ. ಇದು ವ್ಯಾಸ ಆಗಬೇಕು. ನಾನು ಮೊದಲು ಬರೆದು ಇಟ್ಟಿದ್ದೀನಿ. ವ್ಯಾಸವು ತ್ರಿಜ್ಯದ 2ರಷ್ಟು ಆಗಿದೆ. ವ್ಯಾಸವು ಏನಾಗಿದೆ? ತ್ರಿಜ್ಯ ಏನಂದರೆ ನಿಮಗೆ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಇರೋದು, ಕೇಂದ್ರ ಬಿಂದುವಿನಿಂದ ಪರಿಧಿವರೆಗೆ ಇರೋದು, ಇದಕ್ಕೆ ಜ ಅಂತ ಕರಿತೇವೆ. ಆದರೆ ಇಲ್ಲಿಂದ ಈ ಪರಿಧಿಯಿಂದ ಈ ಪರಿಧಿಗೆ ಕೇಂದ್ರ ಬಿಂದುವಿನ ಮೇಲೆ ಹಾದು ಹೋದರೆ ಇದಕ್ಕೆ ನಾವು ವ್ಯಾಸ ಅಂತ ಕರಿತೇವೆ. ವ್ಯಾಸವು ವೃತ್ತದ ಅತ್ಯಂತ ದೊಡ್ಡ ಜ ಆಗಿದೆ. ಅಂದರೆ ಒಂದು ಕಡೆ ಜ ಇದ್ದರೆ ಇನ್ನೊಂದು ಕಡೆ ಜ ಆಗಿ ಅದು ಎರಡು ಕೂಡಿದಾಗೆ ದೊಡ್ಡ ಜ ಆಗ್ತದೆ ನೋಡಿ. ವ್ಯಾಸವು ತ್ರಿಜ್ಯದ 2ರಷ್ಟು. ತ್ರಿಜ್ಯ ಒಂದು ಕಡೆ ಇದ್ದರೆ ವ್ಯಾಸ ಇನ್ನೊಂದು ಕಡೆ, 2 ಕಡೆ ಜ ಇದ್ದು ಏನಾಗಿದೆ? ವ್ಯಾಸವು ತ್ರಿಜ್ಯದ 2ರಷ್ಟು ಇದೆ. ತ್ರಿಜ್ಯವು ವ್ಯಾಸದ ಅರ್ಧದಷ್ಟು. ತ್ರಿಜ್ಯ ಏನಾಗಿದೆ? ವ್ಯಾಸದ ಅರ್ಧದಷ್ಟು. ವ್ಯಾಸ ಅಂದರೆ ಇಲ್ಲಿಂದ ಇಲ್ಲಿವರೆಗೆ ವ್ಯಾಸ ಇದೆ, ತ್ರಿಜ್ಯ ಇದರ ಒಂದೇ ಭಾಗ ತ್ರಿಜ್ಯ ಇದೆ. ಅದಕ್ಕಾಗಿ ವ್ಯಾಸವು ತ್ರಿಜ್ಯದ 2ರಷ್ಟಿದೆ. ವ್ಯಾಸವು ವೃತ್ತದಲ್ಲಿ ನೋಡಿ, ತ್ರಿಜ್ಯವು ವ್ಯಾಸದ ಅರ್ಧದಷ್ಟಿದೆ. ವ್ಯಾಸವು ತ್ರಿಜ್ಯದ 2ರಷ್ಟಿದೆ. ವ್ಯಾಸವು ವೃತ್ತದ ಸಮಮಿತಿ ಅಕ್ಷವಾಗಿದೆ. ವ್ಯಾಸವು ವೃತ್ತದ ಸಮಮಿತಿ ಅಕ್ಷವಾಗಿದೆ. ವ್ಯಾಸವು ವೃತ್ತದ ಸಮಿತಿಯ ಅಕ್ಷವಾಗಿದೆ. ಇಲ್ಲಿ 2 ವ್ಯಾಸಗಳು ಕೇಂದ್ರ ಬಿಂದುವಿನಲ್ಲಿ ಛೇದಿಸುತ್ತವೆ. 2 ವ್ಯಾಸಗಳು ಕೇಂದ್ರ ಬಿಂದುವಿನಲ್ಲಿ ಛೇದಿಸುತ್ತವೆ. ಈಗ ನೋಡಿ, ಇದು ಒಂದು ವ್ಯಾಸ ಇದೆ, ಇನ್ನೊಂದು ವ್ಯಾಸ ನಾವು ಇಲ್ಲಿ ಕೊಟ್ಟಿವಿ ಅಂದರೆ, ಇನ್ನೊಂದು ಕೊಟ್ಟಿವಿ ಅಂದರೆ ಅದು ಎಲ್ಲಿ ಸಂಧಿಸ್ತದೆ? ಮೇನವಾಗಿ ಕೇಂದ್ರ ಬಿಂದುವಿನಲ್ಲೇ ಸಂಧಿಸಬೇಕು ನೋಡಿ. ಅದಕ್ಕಾಗಿ ಇಲ್ಲೇ ಸಂಧಿಸ್ತದೆ ಅಂತ ಹೇಳಿದ್ದಾರೆ ನೋಡಿ. ಇಲ್ಲಿ ಪ್ರಶ್ನೆ ನಂಬರ್ 6 ಏನಿದೆ? ಕಂಸ ಇದೆ. ಅಲ್ಲಿ
ಇದು ವ್ಯಾಸ ಇತ್ತು, ಇಲ್ಲಿ ಕಂಸ ಇದೆ. ಇವು ತುಂಬ ಇದ್ದಾವೆ ಇನ್ನೂ. ಇದನ್ನೆಲ್ಲ ತಿಳ್ಕೊಳ್ತಾ ಹೋಗಿ ನೀವು. ಇದು ತುಂಬ ಅರ್ಥಗರ್ಭಿತವಾದಂತಹ ವಿಷಯ ಇದೆ. ಇದನ್ನೆಲ್ಲರೂ ತಿಳ್ಕೊಳ್ಳೇಬೇಕು, ಕಂಪಲ್ಸರಿಯಾಗಿ ಇದು ಬರಲೇಬೇಕು. ನಾವು ವೃತ್ತಗಳ ಬಗ್ಗೆ ತುಂಬ ಕ್ವಶನ್ಗಳನ್ನು ನೋಡ್ತೇವೆ, ತುಂಬ ಕ್ವಶನ್ಗಳು ಬೀಳ್ತವೆ. ಎಲ್ಲಿ ಯಾವುದೇ ಒಂದು ಎಕ್ಸಾಮ್ ತಗೊಳ್ಳಿ, ವೃತ್ತಗಳ ಬಗ್ಗೆ ತುಂಬ ಕ್ವಶನ್ ಇರ್ತವೆ. ಅದು ಡಿಫಿಕಲ್ಟು ಕೂಡ ಇದೆ. 6 ಕಂಸ ಬಗ್ಗೆ. ಕಂಸ ವೃತ್ತದ ಪರಿಧಿಯ ಭಾಗವನ್ನು ಕಂಸ ಎಂದು ಕರೆಯುವರು. ವೃತ್ತದ ಪರಿಧಿಯ ಭಾಗವನ್ನು ಕಂಸ ಎಂದು ಕರೆಯುವರು. ಇದು ವೃತ್ತದ ಪರಿಧಿಯ ಭಾಗ ಅಲ್ವಾ, ಇದನ್ನು ನಾವು ಕಂಸ ಅಂತ ಕರಿತೇವೆ. ಇಲ್ಲಿ ಗುರುತಿಸಿದೆ ನೋಡು, ಇದನ್ನು ಆಗ್ಬೋದು, ಇದನ್ನು ಆಗ್ಬೋದು. ಇದೆಲ್ಲ ಸೈಡಿಗೆ ಇರ್ತಕ್ಕದ್ದೆಲ್ಲ ಏನಿದೆ ಇದು ಕಂಸ ಅಂತ ಕರಿತೇವೆ. ಎ ಮತ್ತು ಬಿ ಗುರುತಿಸ್ಬೋದು ನಾವು. ಒಂದೇನಾದರೂ ಟಚ್ ಮಾಡಿ ಅಲ್ಲಿ ಎ ಬಿ ಈ ಥರ ಗುರುತಿಸ್ಬೋದು. ಇದಕ್ಕೆ ಕಂಸ ಅಂತ ಕರಿತೇವೆ. ಕಂಸದ ಬಗ್ಗೆ ಅಷ್ಟೊಂದು ನಿಮಗೆ ಏನು ಕಷ್ಟ ಇಲ್ಲ, ಅರ್ಥ ಆಗ್ತದೆ ಅಂದ್ಕೊಂಡಿದ್ದೀನಿ. ವೃತ್ತದ ಪರಿಧಿಯ ಭಾಗವನ್ನು ಕಂಸ ಎಂದು ಕರೆಯುತ್ತೇವೆ. ಓಕೆನಾ. ಇಲ್ಲಿ ಪ್ರಶ್ನೆ ನಂಬರ್ 7, ವೃತ್ತಖಂಡ. ಜ ಮತ್ತು ಕಂಸದಿಂದ ಆವೃತವಾದ ಪ್ರದೇಶವನ್ನು ವೃತ್ತಖಂಡ ಎಂದು ಕರೆಯುತ್ತೇವೆ. ವೃತ್ತಖಂಡ ಅಂದರೆ ಏನು ಗೊತ್ತಾ? ಜ ಮತ್ತು ಕಂಸದಿಂದ. ಜ ಎಲ್ಲಿಂದ ಇರ್ತದೆ? ಇಲ್ಲಿಂದ ಇಲ್ಲಿವರೆಗೆ ಜ ಇರ್ತದೆ. ಜ ಮತ್ತು ಕಂಸದಿಂದ ಆವೃತವಾದ ಪ್ರದೇಶವನ್ನು ವೃತ್ತಖಂಡ ಎಂದು ಕರೆಯುತ್ತೇವೆ. ಇದು ಅಳತೆ ಮಾತ್ರ ನಾವು ಜ ಅಂತ ಕರಿತೇವೆ. ಆದರೆ ಇದಕ್ಕೆ ಒಂದು ಲೈನ್ ಕೊಟ್ಟಿದ್ದಂಥ ಲೈನಿಗೆ ನಾವು ಏನಂತ ಕರಿತೀವಿ? ಇದಕ್ಕೆ ಲೈನಿಗೆ ವೃತ್ತಖಂಡ ಅಂತ ಕರಿತೀವಿ. ಈ ಕಡೆ ಕೊಟ್ಟರೆ ನಾವು ಖಂಡ ಅಂತೀವಿ ಅಥವಾ ರೇಖೆ ಅಂತೀವಿ. ಈ ಬಿಂದುವಿನಿಂದ ಈ ಪರಿಧಿಗೆ ಕೊಟ್ಟರೆ ನಾವು ಇದಕ್ಕೇನಂತ ಕರಿತೀವಿ? ವೃತ್ತಖಂಡ ಅಂತ ಕರಿತೀವಿ. ನೋಡಿ ಇಲ್ಲಿ ಮುಂದೆ ಲಘು ವೃತ್ತಖಂಡ. ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ನೀವು ಒಂದು ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟನ್ನು ಮಾಡಿ. ಯಾವುದು ಅರ್ಥ ಆಗಿಲ್ಲ ಅದನ್ನೇ ನಾನು ನೆಕ್ಸ್ಟ್ ಮತ್ತೆ ನಿಮಗೆ ಏನು ಅಂತ ಮತ್ತೆ ಒಂದು ವಿಡಿಯೋ ಮಾಡ್ಬೋದು. ಇಲ್ಲ ಅಂದರೆ ನಿಮಗೆ ಕಮೆಂಟಲ್ಲಿ ಕೂಡ ನಾನು ತಿಳಿಸ್ತೇನೆ. ಈಗ ಲಘು ವೃತ್ತಖಂಡ, ಅಧಿಕ ವೃತ್ತಖಂಡ. ಇದು ಲಘು ವೃತ್ತಖಂಡ, ಇದು ಅಧಿಕ ವೃತ್ತಖಂಡ. ಈ ಪ್ರಶ್ನೆ ನಂಬರ್ 8, ತ್ರಿಜ್ಯಖಂಡ. 2 ತ್ರಿಜ್ಯಗಳು ಮತ್ತು ಕಂಸದಿಂದ ಆವೃತವಾದ ಪ್ರದೇಶವನ್ನು ತ್ರಿಜ್ಯಖಂಡ ಎಂದು ಕರೆಯುತ್ತೇವೆ. 2 ತ್ರಿಜ್ಯಗಳು ಮತ್ತು ಕಂಸದಿಂದ ಆವೃತವಾದ ಪ್ರದೇಶವನ್ನು ತ್ರಿಜ್ಯಖಂಡ ಎಂದು ಕರೆಯುತ್ತೇವೆ. ಇಲ್ಲಿ ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ಒಂದು ವೃತ್ತ ಇದೆ, ಇಲ್ಲಿ ಕೇಂದ್ರ ಬಿಂದು ಇದೆ. ಇಲ್ಲಿ ನಾವು ಅಧಿಕ ತ್ರಿಜ್ಯಖಂಡ ಮತ್ತು ಲಘು ತ್ರಿಜ್ಯಖಂಡ ಅಂತ ಎರಡನ್ನು ಕೊಟ್ಟಿದ್ದೇವೆ. ಈ ಫಿಲಪ್ ಮಾಡಿರೋದು ಲಘು ತ್ರಿಜ್ಯಖಂಡ, ಇದು ಫಿಲಪ್ ಮಾಡದೇ ಇರೋದು ಅಧಿಕ ತ್ರಿಜ್ಯಖಂಡ. ಏನು ಹೇಳಿದೆ ಇಲ್ಲಿ ಅಂದರೆ 2 ತ್ರಿಜ್ಯಗಳು ಮತ್ತು ಕಂಸದಿಂದ 2 ತ್ರಿಜ್ಯಗಳು, ಇದು ಒಂದು ತ್ರಿಜ್ಯ, ಇದು ಕಂಸ. ಆವೃತವಾದ ಪ್ರದೇಶ, ಇದು ಆವೃತವಾದ ಪ್ರದೇಶ. ಇದು ಲಘು ತ್ರಿಜ್ಯಖಂಡ, ಇದು ಅಧಿಕ ತ್ರಿಜ್ಯಖಂಡ. ಇದು ಕಡಿಮೆ ಇದೆ, ಇದು ಹೆಚ್ಚಿದೆ. ಹೆಚ್ಚಿದ್ದು ಅಧಿಕ, ಕಡಿಮೆ ಇದ್ದದ್ದು ಲಘು. ನಾನು ಇದನ್ನು ಯಾಕೆ ಫಿಲಪ್ ಮಾಡಿದ್ದೀನಿ ಅಂದರೆ ಲಘು ಗುರ್ತಾಗಲಿ ಅಂತ ಫಿಲಪ್ ಮಾಡಿರೋದು. ಅದನ್ನು ಬಿಟ್ಟರೆ ಬೇರೆ ಏನೂ ಉದ್ದೇಶ ಇಲ್ಲ. ಇಲ್ಲಿ ಪ್ರಶ್ನೆ ನಂಬರ್ 9, ಅರ್ಧವೃತ್ತ. ವೃತ್ತದ ಅರ್ಧ ಭಾಗವನ್ನು ಅರ್ಧವೃತ್ತ ಎಂದು ಕರೆಯುವರು. ವೃತ್ತದ ಅರ್ಧ ಭಾಗವನ್ನು ಅರ್ಧವೃತ್ತ ಎಂದು ಕರೆಯುವರು. ಇಲ್ಲಿ ನೋಡಿ, ಇದು ಒಂದು ವೃತ್ತ ಇದೆ, ಇಲ್ಲಿ ಕೇಂದ್ರ ಬಿಂದು, ಇದು ಒಂದು ಇಲ್ಲಿ ಒಂದು ಲೈನ್ ಹಾಕಿ ಈ ಕಡೆ ಅರ್ಧ ಮಾಡಿದ್ದೀವಿ. ಇದಕ್ಕೆ ಅರ್ಧವೃತ್ತ. ಇದು ಅರ್ಧವೃತ್ತ, ಇದು ಅರ್ಧವೃತ್ತ. ನಾವು ಯಾವ್ದು ಬೇಕನ್ನ ಗುರುತಿಸ್ಕೋಬೋದು. ನಮ್ಗೆ ಇದು ಬೇಕಂದರೆ ಇದು ಬೇಕಂದರೆ ಇದು. ನಮ್ಗೆ ಗುರ್ತ ಮಾಡಲಿಕ್ಕೆ ಈ ಥರ ಮಾಡಿರೋದು. ಓಕೆನಾ. ಈಗ ಏಕಕೇಂದ್ರೀಯ ವೃತ್ತಗಳು. ಕೇಂದ್ರ ಬಿಂದು ಒಂದೇ ಆಗಿದ್ದು ತ್ರಿಜ್ಯಗಳು ಬೇರೆ ಬೇರೆ ಆಗಿರುವ ವೃತ್ತಗಳನ್ನು ಏಕಕೇಂದ್ರೀಯ ವೃತ್ತಗಳೆಂದು ಕರೆಯುವರು. ನೋಡಿ, ಇಲ್ಲಿ ಏನಂದರೆ ಕೇಂದ್ರ ಬಿಂದು ಒಂದೇ ಇರ್ತದೆ, ಒಂದೇ ಆಗಿದ್ದು ತ್ರಿಜ್ಯಗಳು ಬೇರೆ ಬೇರೆ ಆಗಿರುವ ವೃತ್ತಗಳನ್ನು ಏಕಕೇಂದ್ರೀಯ ವೃತ್ತಗಳೆಂದು ಕರೆಯುವರು. ಉದಾಹರಣೆ ನೋಡಿ, ಇಲ್ಲಿ ಮೇನ್ ಆಗಿ ಒಂದು ಕೇಂದ್ರ ಬಿಂದು ಇದೆ, ಇದು ಒಂದು ವೃತ್ತ. ಇದ್ರ ತ್ರಿಜ್ಯ ಎಷ್ಟಿದೆ ಅಂದರೆ
ಇದರ ತ್ರಿಜ್ಯ 2 ಸೆಂಟಿಮೀಟರ್ ಇದೆ, 2 ಸೆಂಟಿಮೀಟರ್. ನೆಕ್ಸ್ಟು ಇನ್ನೊಂದು ವೃತ್ತ ಮಾಡಿದೆ. ಇದೇ ಕೇಂದ್ರ ಬಿಂದುವನ್ನು ಇಟ್ಟುಕೊಂಡು ಇನ್ನೊಂದು ವೃತ್ತವಾಗಿದೆ. ಇದರ ತ್ರಿಜ್ಯ ಎಷ್ಟಿದೆ? 3 ಸೆಂಟಿಮೀಟರ್ ಇದೆ. ಇದರ ತ್ರಿಜ್ಯ ಎಷ್ಟು? 3 ಸೆಂಟಿಮೀಟರ್ ಇದೆ. ನೆಕ್ಸ್ಟು ಮೂರನೇ ವೃತ್ತ ಇದೆ. ಇದು ಮೂರನೇ ವೃತ್ತ. ಇದು ಇಲ್ಲಿಂದ ಇದೇ ಕೇಂದ್ರ ಬಿಂದುವನ್ನು ಇಟ್ಟುಕೊಂಡು ಇದು ಎಷ್ಟು ತ್ರಿಜ್ಯ ಇದೆ ಅಂದರೆ ಇದು 4 ಸೆಂಟಿಮೀಟರ್ ತ್ರಿಜ್ಯ ಇದೆ. ತ್ರಿಜ್ಯವನ್ನು ಅಳತೆ ಮಾಡಬೇಕಾದ್ರೆ ನಾವು ಇದೇ ಥರ ಮಾಡಬೇಕು. ಈಗ ನಾವು ಒಂದು ವೃತ್ತವನ್ನು ತೆಗಿಬೇಕಾದ್ರೆ 2 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ವೃತ್ತವನ್ನು ರಚಿಸಿ ಅಂತ ಕೇಳಿದರೆ ನಾವು ಒಂದು ಮಾಪ್ ಮಾಡಿ ಸ್ಕೇಲ್ ಪಟ್ಟಿಗೆ 2 ಸೆಂಟಿಮೀಟರನ್ನು ಇಟ್ಕೊಂಡು ಒಂದು ವೃತ್ತವನ್ನು ತೆಗಿಬೇಕು. ಇದು ಒಂದು ವೃತ್ತ ಆಯಿತು. ಇನ್ನೊಂದು 3 ಸೆಂಟಿಮೀಟರ್ ವೃತ್ತವನ್ನು ತೆಗೆಯಿರಿ ಏಕಕೇಂದ್ರೀಯ ಅಂತ ಕೇಳಿದರೆ ಇಲ್ಲೇ ತಗೋಬೇಕು. ಮತ್ತು 4 ಸೆಂಟಿಮೀಟ್ರ್ ಇಲ್ಲೇ ತಗೋಬೇಕು. ಇದು ಕೇಂದ್ರ ಬಿಂದು ಒಂದೇ ಇದ್ರೂ ನಾವು ತ್ರಿಜ್ಯವನ್ನು ಮಾತ್ರ ಅಳತೆ ಮಾಡಿ ಇಲ್ಲಿ ವೃತ್ತವನ್ನು ತೆಗಿಬೇಕು. ನೋಡಿ, ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ತುಂಬ ಸರಳ ಇದೆ. ನಮಗೆ ಇದು ಒಂದು ಬೇರೆ, ಇದು ಒಂದು ಬೇರೆ, ಇದು ಒಂದು ಬೇರೆ. ಸಪ್ರೇಟಾಗಿಟ್ಟರೂ ಕೂಡ ಅದೇ ಬರ್ತದೆ. ಇದರೊಳಗೆ ಇಟ್ಟು ಮಾಡಿದರೂ ಕೂಡ ಅದೇ ಬರ್ತದೆ. ನಮಗೆ ಇದು ಒಂದು ತೆಗೆದ್ರೆ ಇದು ಈ ಥರ ಇದೆ. ಸಪ್ರೇಟಾಗಿ ಮಾಡಿದರೆ ಸಪ್ರೇಟಾಗಿ ಸಿಗ್ತದೆ. ಇಲ್ಲಿ ಅವರು ಕೇಂದ್ರ ಬಿಂದು ಒಂದೇ ಆಗಿದ್ದು ತ್ರಿಜ್ಯಗಳು ಬೇರೆ ಬೇರೆ ಆಗಿರುವ ವೃತ್ತಗಳನ್ನು ಏಕಕೇಂದ್ರೀಯ ವೃತ್ತಗಳೆಂದು ಕರೆಯುವರು ಅಂತ ಹೇಳಿದ್ದಾರೆ. ಅದಕ್ಕಾಗಿ ಈ ಚಿತ್ರವನ್ನು ಕೊಟ್ಟಿರೋದು. ಅಕಸ್ಮಾತ್ ಅದು ಚೇಂಜಸ್ ಇದ್ದರೆ ಮತ್ತೆ ಚೇಂಜಸ್ ಹೇಳಲಿಕ್ಕೆ ಆಗ್ತಿತ್ತು. ನೋಡಿ, ಇಲ್ಲಿ ಸರ್ವಸಮ ಎರಡು ಒಂದೇ ಥರ ಇರ್ತವೆ. ಇಲ್ಲಿ ಬೇರೆ ಬೇರೆ ಇರೋದಿಲ್ಲ. ಸರ್ವಸಮ ಕೇಂದ್ರ ಬಿಂದುಗಳು ಬೇರೆ ಬೇರೆ ಆಗಿದ್ದು, ಅಲ್ಲೇ ಹೇಳಿದ್ನಲ್ಲ ನಾನು ಆ ಥರ ಇಲ್ಲಿ ಬೇರೆ ಬೇರೆ ಇದ್ದಾವೆ. ಆದರೆ ಸರ್ವಸಮ ಎರಡು ಸಮನಾಗಿ ಇದ್ದಾವೆ. ಕೇಂದ್ರ ಬಿಂದುಗಳು ಬೇರೆ ಬೇರೆ ಆಗಿದ್ದು ತ್ರಿಜ್ಯಗಳ ಅಳತೆಗಳು ಸಮನಾಗಿರುವ ವೃತ್ತಗಳನ್ನು ಸರ್ವಸಮ ವೃತ್ತಗಳೆಂದು ಕರೆಯುವರು. ಇಲ್ಲಿ ಬಿಂದು ಏಕಕೇಂದ್ರೀಯವಾಗಿದ್ರೂ ಬೇರೆ ಬೇರೆ ವೃತ್ತಗಳು ಆಗಿದ್ದಾವೆ. ಇಲ್ಲಿ ಕೇಂದ್ರ ಬಿಂದು ಬೇರೆ ಬೇರೆ ಆಗಿದ್ದು ಅಳತೆ ಮಾತ್ರ ಒಂದೇ ಥರ ಇದೆ. ಅಳತೆಗಳು ಸಮನಾಗಿರುವ ವೃತ್ತಗಳನ್ನು ಸರ್ವಸಮ ವೃತ್ತಗಳೆಂದು ಕರೆಯುವರು. ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ತುಂಬ ಇದೆ. ಯಾಕಂದರೆ ಇದ್ರ ಮುಂದಿಂದು ಇವಾಗ ನಾನು ABC 3 ಟಾಪಿಕನ್ನು ಹೇಳ್ತಾ ಬಂದಿದ್ದೀನಿ. A ಮತ್ತು B ಮತ್ತು C. ಇನ್ನು ಮುಂದೆ ಏನು ಹೇಳ್ತೀನಿ ಅಂದರೆ ಇಲ್ಲಿ ನೋಡಿ, ಚತುರ್ಭುಜಗಳು. ನೆಕ್ಸ್ಟ್ ಟಾಪಿಕ್ ಏನಿದೆ? ಈ ಚತುರ್ಭುಜಗಳು. ಇದ್ರ ಮುಂದಿಂದು ನಾನು ಮುಂದೆ ಹೇಳ್ತಾನೆ. ಮುಂದಿನ ಭಾಗದಲ್ಲಿ ಹೇಳ್ತೀನಿ. ನೀವು ಖಂಡಿತ ಇದ್ರ ಮುಂದಿಂದನ ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಮುಗಿಸ್ತೇನೆ. ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್.